ಅನ್ನಭಾಗ್ಯ ಯೋಜನೆಯಲ್ಲಿ ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿಯನ್ನು ನೀಡಿ ಸಿದ್ದರಾಮಯ್ಯ ಅನ್ನರಾಮಯ್ಯ ಆಗಿದ್ರು. ಇದಕ್ಕೆ ಬ್ರೇಕ್ ಹಾಕಿ ಜನವರಿಯಿಂದ ಇಂದಿರಾ ಕಿಟ್ ಕೊಡ್ತೀವಿ ಅಂತ ಹೇಳಿದ್ದು. ಆದ್ರೆ ಇದೀಗ ಈ ಯೋಜನೆ ಮಾರ್ಚ್ಗೆ ಶಿಫ್ಟ್ ಆಗಿದಂತೆ ಕಾಣ್ತಾ ಇದೆ. ಯಾಕೆ ನೋಡಿ ವರದಿಯನ್ನು. ಭರವಸೆ ಹಾಗೆ ಉಳಿತಾ ಇಂದಿರಾ ಕಿಟ್ ವಿಳಂಬ ಆಗೋದ್ಯಾಕೆ? 5 ಕೆಜಿ ಅಕ್ಕಿ ಸಿಗುತ್ತಾ? ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಬೆನ್ನಲ್ಲೇ ದೇವರಾಜ ಅರಸು ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಮಾಡಿ ಜಾಲಿಯಾಗಿದ್ದಾರೆ. ಆದರೆ ಇದೀಗ ಬಡವರಿಗೆ ಬರುತ್ತಿದ್ದ ಅಕ್ಕಿಗೂ ಬ್ರೇಕ್ ಹಾಕಲಾಗಿದೆ. ಬಿಪಿಎಲ್ ಕಾರ್ಡ್ನವರಿಗೆ ಅನ್ನಭಾಗ್ಯದಡಿ 5 ಕೆಜಿ ಅಕ್ಕಿಯ ಬದಲು ಇಂದಿರಾ ಕಿಟ್ ಕೊಡ್ತೀವಿ ಎಂದು ಹೇಳಿದ್ರು. ಆದರೆ ಜನವರಿ ಇಂದಿರಾ ಕಿಟ್ಟು ಇಲ್ಲದಂತಾಗಿದೆ. ಕಳೆದ ಕ್ಯಾಬಿನೆಟ್ ಸಭೆಯಲ್ಲಿ ಜನವರಿಯಿಂದ ಇಂದಿರಾ ಕಿಟ್ ವಿತರಣೆಗೆ ಸರ್ಕಾರ ಪ್ಲಾನ್ ಮಾಡಿತ್ತು. ಆದರೆ ಜನವರಿ ತಿಂಗಳು ಬಂದರೂ ಕಿಟ್ಟು ಇಲ್ಲ, ಅಕ್ಕಿನೂ ಇಲ್ಲದಂತಾಗಿದೆ. ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಈ ತಿಂಗಳು ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿಯನ್ನೇ ವಿತರಿಸುತ್ತಿದೆ. ಇಂದಿರಾ ಕಿಟ್ ಸಿಗೋದು ಯಾವಾಗ? ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ಪಡಿತರ ಚೀಟಿಗೆ ತಲಾ 5 ಕೆಜಿ ಹೆಚ್ಚುವರಿ ಅಕ್ಕಿ ನೀಡುತ್ತಿದ್ದ ಸರ್ಕಾರ ಇದನ್ನ ಬದಲಾಯಿಸಿ ಇಂದಿರಾ ಕಿಟ್ ನೀಡುವ ನಿರ್ಧಾರ ತೆಗೆದುಕೊಂಡಿತ್ತು. ಕಿಟ್ನಲ್ಲಿ ಅಕ್ಕಿ, ತೊಗರಿಬೇಳೆ, ಎಣ್ಣೆ, ಉಪ್ಪು ಮುಂತಾದ ಅಗತ್ಯ ವಸ್ತುಗಳು ಇರುತ್ತೆ ಎಂದು ಘೋಷಿಸಿತ್ತು. ಜನವರಿ ತಿಂಗಳಿನಿಂದ ಈ ಕಿಟ್ ವಿತರಣೆ ಆರಂಭಿಸಲು ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡಿತ್ತು. ಆದರೆ ಪ್ರತಿ ತಿಂಗಳು 1,25,08,262 ಕಿಟ್ ಬೇಕು. ಹೀಗಾಗಿ ಪ್ರತಿ ತಿಂಗಳು ಸುಮಾರು 466 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಎಂದು ಹೇಳಲಾಗುತ್ತಿದೆ. ಆದರೆ ಇನ್ನೂ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ. ಹೀಗಾಗಿ ಜನವರಿ ಘೋಷಣೆ ಮುಂದಿಗೆ ಶಿಫ್ಟ್ ಆಗಿದೆ. ಮಾರ್ಚ್ ವೇಳೆಗೆ ಇಂದಿರಾ ಕಿಟ್ ಮನೆ ಸೇರುವ ಸಾಧ್ಯತೆ ಇದೆ. ಹೀಗಾಗಿ ಹಿಂದಿನಂತೆ ಹೆಚ್ಚುವರಿ 5 ಕೆಜಿ ಅಕ್ಕಿ ನೀಡಲು ಸರ್ಕಾರ ಮುಂದಾಗಿದೆ. ಸರ್ಕಾರದ ನಿರ್ಲಕ್ಷ್ಯ ಬಿಪಿಎಲ್ನವರಿಗೆ ನಿರಾಸೆ. ಹೊಸ ವರ್ಷದಿಂದ ಇಂದಿರಾ ಕಿಟ್ ಪಡೆಯಬಹುದು ಎಂದು ಖುಷಿಯಲ್ಲಿದ್ದ ಬಿಪಿಎಲ್ ಕಾರ್ಡ್ದಾರರಿಗೆ ನಿರಾಸೆ ಮೂಡಿದೆ. ಕಿಟ್ನಲ್ಲಿ ಬೇಳೆ, ಎಣ್ಣೆ ಮುಂತಾದ ವಸ್ತುಗಳು ಸಿಕ್ಕಿದ್ರೆ ಲಾಭ ಆಗ್ತಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅನ್ನಭಾಗ್ಯ ಯೋಜನೆಯಲ್ಲಿ ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿಯನ್ನು ನೀಡಿ ಸಿದ್ದರಾಮಯ್ಯ ಅನ್ನರಾಮಯ್ಯ ಆಗಿದ್ರು. ಇದಕ್ಕೆ ಬ್ರೇಕ್ ಹಾಕಿ ಜನವರಿಯಿಂದ ಇಂದಿರಾ ಕಿಟ್ ಕೊಡ್ತೀವಿ ಅಂತ ಹೇಳಿದ್ದು. ಆದ್ರೆ ಇದೀಗ ಈ ಯೋಜನೆ ಮಾರ್ಚ್ಗೆ ಶಿಫ್ಟ್ ಆಗಿದಂತೆ ಕಾಣ್ತಾ ಇದೆ. ಯಾಕೆ ನೋಡಿ ವರದಿಯನ್ನು. ಭರವಸೆ ಹಾಗೆ ಉಳಿತಾ ಇಂದಿರಾ ಕಿಟ್ ವಿಳಂಬ ಆಗೋದ್ಯಾಕೆ? 5 ಕೆಜಿ ಅಕ್ಕಿ ಸಿಗುತ್ತಾ? ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಬೆನ್ನಲ್ಲೇ ದೇವರಾಜ ಅರಸು ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಮಾಡಿ ಜಾಲಿಯಾಗಿದ್ದಾರೆ. ಆದರೆ ಇದೀಗ ಬಡವರಿಗೆ ಬರುತ್ತಿದ್ದ ಅಕ್ಕಿಗೂ ಬ್ರೇಕ್ ಹಾಕಲಾಗಿದೆ. ಬಿಪಿಎಲ್ ಕಾರ್ಡ್ನವರಿಗೆ ಅನ್ನಭಾಗ್ಯದಡಿ 5 ಕೆಜಿ ಅಕ್ಕಿಯ ಬದಲು ಇಂದಿರಾ ಕಿಟ್ ಕೊಡ್ತೀವಿ ಎಂದು ಹೇಳಿದ್ರು. ಆದರೆ ಜನವರಿ ಇಂದಿರಾ ಕಿಟ್ಟು ಇಲ್ಲದಂತಾಗಿದೆ. ಕಳೆದ ಕ್ಯಾಬಿನೆಟ್ ಸಭೆಯಲ್ಲಿ ಜನವರಿಯಿಂದ ಇಂದಿರಾ ಕಿಟ್ ವಿತರಣೆಗೆ ಸರ್ಕಾರ ಪ್ಲಾನ್ ಮಾಡಿತ್ತು. ಆದರೆ ಜನವರಿ ತಿಂಗಳು ಬಂದರೂ ಕಿಟ್ಟು ಇಲ್ಲ, ಅಕ್ಕಿನೂ ಇಲ್ಲದಂತಾಗಿದೆ. ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಈ ತಿಂಗಳು ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿಯನ್ನೇ ವಿತರಿಸುತ್ತಿದೆ. ಇಂದಿರಾ ಕಿಟ್ ಸಿಗೋದು ಯಾವಾಗ? ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ಪಡಿತರ ಚೀಟಿಗೆ ತಲಾ 5 ಕೆಜಿ ಹೆಚ್ಚುವರಿ ಅಕ್ಕಿ ನೀಡುತ್ತಿದ್ದ ಸರ್ಕಾರ ಇದನ್ನ ಬದಲಾಯಿಸಿ ಇಂದಿರಾ ಕಿಟ್ ನೀಡುವ ನಿರ್ಧಾರ ತೆಗೆದುಕೊಂಡಿತ್ತು. ಕಿಟ್ನಲ್ಲಿ ಅಕ್ಕಿ, ತೊಗರಿಬೇಳೆ, ಎಣ್ಣೆ, ಉಪ್ಪು ಮುಂತಾದ ಅಗತ್ಯ ವಸ್ತುಗಳು ಇರುತ್ತೆ ಎಂದು ಘೋಷಿಸಿತ್ತು. ಜನವರಿ ತಿಂಗಳಿನಿಂದ ಈ ಕಿಟ್ ವಿತರಣೆ ಆರಂಭಿಸಲು ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡಿತ್ತು. ಆದರೆ ಪ್ರತಿ ತಿಂಗಳು 1,25,08,262 ಕಿಟ್ ಬೇಕು. ಹೀಗಾಗಿ ಪ್ರತಿ ತಿಂಗಳು ಸುಮಾರು 466 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಎಂದು ಹೇಳಲಾಗುತ್ತಿದೆ. ಆದರೆ ಇನ್ನೂ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ.
ಹೀಗಾಗಿ ಜನವರಿ ಘೋಷಣೆ ಮುಂದಿಗೆ ಶಿಫ್ಟ್ ಆಗಿದೆ. ಮಾರ್ಚ್ ವೇಳೆಗೆ ಇಂದಿರಾ ಕಿಟ್ ಮನೆ ಸೇರುವ ಸಾಧ್ಯತೆ ಇದೆ. ಹೀಗಾಗಿ ಹಿಂದಿನಂತೆ ಹೆಚ್ಚುವರಿ 5 ಕೆಜಿ ಅಕ್ಕಿ ನೀಡಲು ಸರ್ಕಾರ ಮುಂದಾಗಿದೆ. ಸರ್ಕಾರದ ನಿರ್ಲಕ್ಷ್ಯ, ಬಿಪಿಎಲ್ನವರಿಗೆ ನಿರಾಸೆ. ಹೊಸ ವರ್ಷದಿಂದ ಇಂದಿರಾ ಕಿಟ್ ಪಡೆಯಬಹುದು ಎಂದು ಖುಷಿಯಲ್ಲಿದ್ದ ಬಿಪಿಎಲ್ ಕಾರ್ಡ್ದಾರರಿಗೆ ನಿರಾಸೆ ಮೂಡಿದೆ. ಕಿಟ್ನಲ್ಲಿ ಬೇಳೆ, ಎಣ್ಣೆ ಮುಂತಾದ ವಸ್ತುಗಳು ಸಿಕ್ಕಿದ್ರೆ ಲಾಭ ಆಗ್ತಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅನ್ನಭಾಗ್ಯ ಯೋಜನೆಯಲ್ಲಿ ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿಯನ್ನು ನೀಡಿ ಸಿದ್ದರಾಮಯ್ಯ ಅನ್ನರಾಮಯ್ಯ ಆಗಿದ್ರು. ಇದಕ್ಕೆ ಬ್ರೇಕ್ ಹಾಕಿ ಜನವರಿಯಿಂದ ಇಂದಿರಾ ಕಿಟ್ ಕೊಡ್ತೀವಿ ಅಂತ ಹೇಳಿದ್ದು. ಆದ್ರೆ ಇದೀಗ ಈ ಯೋಜನೆ ಮಾರ್ಚ್ಗೆ ಶಿಫ್ಟ್ ಆಗಿದಂತೆ ಕಾಣ್ತಾ ಇದೆ. ಯಾಕೆ ನೋಡಿ ಈ ವರದಿಯನ್ನು. ಭರವಸೆ ಹಾಗೆ ಉಳಿತ ಇಂದಿರಾ ಕಿಟ್. ವಿಳಂಬ ಆಗೋದ್ಯಾಕೆ? 5 ಕೆಜಿ ಅಕ್ಕಿ ಸಿಗುತ್ತಾ? ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಬೆನ್ನಲ್ಲೇ ದೇವರಾಜ ಅರಸು ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಮಾಡಿ ಜಾಲಿಯಾಗಿದ್ದಾರೆ. ಆದರೆ ಇದೀಗ ಬಡವರಿಗೆ ಬರುತ್ತಿದ್ದ ಅಕ್ಕಿಗೂ ಬ್ರೇಕ್ ಹಾಕಲಾಗಿದೆ. ಬಿಪಿಎಲ್ ಕಾರ್ಡ್ನವರಿಗೆ ಅನ್ನಭಾಗ್ಯದಡಿ 5 ಕೆಜಿ ಅಕ್ಕಿಯ ಬದಲು ಇಂದಿರಾ ಕಿಟ್ ಕೊಡ್ತೀವಿ ಎಂದು ಹೇಳಿದ್ರು. ಆದರೆ ಜನವರಿ ಇಂದಿರಾ ಕಿಟ್ಟು ಇಲ್ಲದಂತಾಗಿದೆ. ಕಳೆದ ಕ್ಯಾಬಿನೆಟ್ ಸಭೆಯಲ್ಲಿ ಜನವರಿಯಿಂದ ಇಂದಿರಾ ಕಿಟ್ ವಿತರಣೆಗೆ ಸರ್ಕಾರ ಪ್ಲಾನ್ ಮಾಡಿತ್ತು. ಆದರೆ ಜನವರಿ ತಿಂಗಳು ಬಂದರೂ ಕಿಟ್ಟು ಇಲ್ಲ, ಅಕ್ಕಿನೂ ಇಲ್ಲದಂತಾಗಿದೆ. ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಈ ತಿಂಗಳು ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿಯನ್ನೇ ವಿತರಿಸುತ್ತಿದೆ. ಇಂದಿರಾ ಕಿಟ್ ಸಿಗೋದು ಯಾವಾಗ? ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ಪಡಿತರ ಚೀಟಿಗೆ ತಲಾ 5 ಕೆಜಿ ಹೆಚ್ಚುವರಿ ಅಕ್ಕಿ ನೀಡುತ್ತಿದ್ದ ಸರ್ಕಾರ ಇದನ್ನ ಬದಲಾಯಿಸಿ ಇಂದಿರಾ ಕಿಟ್ ನೀಡುವ ನಿರ್ಧಾರ ತೆಗೆದುಕೊಂಡಿತ್ತು. ಕಿಟ್ನಲ್ಲಿ ಅಕ್ಕಿ, ತೊಗರಿಬೇಳೆ, ಎಣ್ಣೆ, ಉಪ್ಪು ಮುಂತಾದ ಅಗತ್ಯ ವಸ್ತುಗಳು ಇರುತ್ತೆ ಎಂದು ಘೋಷಿಸಿತ್ತು. ಜನವರಿ ತಿಂಗಳಿನಿಂದ ಈ ಕಿಟ್ ವಿತರಣೆ ಆರಂಭಿಸಲು ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡಿತ್ತು. ಆದರೆ ಪ್ರತಿ ತಿಂಗಳು 1,25,08,262 ಕಿಟ್ ಬೇಕು. ಹೀಗಾಗಿ ಪ್ರತಿ ತಿಂಗಳು ಸುಮಾರು 466 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಎಂದು ಹೇಳಲಾಗುತ್ತಿದೆ. ಆದರೆ ಇನ್ನೂ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ. ಹೀಗಾಗಿ ಜನವರಿ ಘೋಷಣೆ ಮುಂದಿಗೆ ಶಿಫ್ಟ್ ಆಗಿದೆ. ಮಾರ್ಚ್ ವೇಳೆಗೆ ಇಂದಿರಾ ಕಿಟ್ ಮನೆ ಸೇರುವ ಸಾಧ್ಯತೆ ಇದೆ. ಹೀಗಾಗಿ ಹಿಂದಿನಂತೆ ಹೆಚ್ಚುವರಿ 5 ಕೆಜಿ ಅಕ್ಕಿ ನೀಡಲು ಸರ್ಕಾರ ಮುಂದಾಗಿದೆ. ಸರ್ಕಾರದ ನಿರ್ಲಕ್ಷ್ಯ, ಬಿಪಿಎಲ್ನವರಿಗೆ ನಿರಾಸೆ. ಹೊಸ ವರ್ಷದಿಂದ ಇಂದಿರಾ ಕಿಟ್ ಪಡೆಯಬಹುದು ಎಂದು ಖುಷಿಯಲ್ಲಿದ್ದ ಬಿಪಿಎಲ್ ಕಾರ್ಡ್ದಾರರಿಗೆ ನಿರಾಸೆ ಮೂಡಿದೆ. ಕಿಟ್ನಲ್ಲಿ ಬೇಳೆ, ಎಣ್ಣೆ ಮುಂತಾದ ವಸ್ತುಗಳು ಸಿಕ್ಕಿದ್ರೆ ಲಾಭ ಆಗ್ತಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.